ನಿಮಗೆ ಅನಿಸ್ತಾ ಎಲ್ಲಾದರೂ ನನ್ನ ಸೀಮಿತ ಮಾಡಿಬಿಟ್ಟಿದ್ದಾರೆ ಈ ವರ್ಗಕ್ಕೆ ಅಂತ? ನನ್ನ 2 ಕೋಟಿ 10 ಕೋಟಿ ತೆಗಿಬೇಕು ಅಂತ ಹೇಳಿದ್ರೆ ಐ ಆಮ್ ನಾಟ್ ದಿ ರೈಟ್ ಪರ್ಸನ್. ಬಟ್ ಬೇರೆಯವರು ಮಾಡ್ತಾರೆ ಅನ್ನೋದು ನಿಮ್ಗೆ ಹೆಂಗೆ ಗೊತ್ತು ಅಂತ ನಂಗೆ ಗೊತ್ತಿಲ್ಲ. ಮಣಿರತ್ನಂ ಅವರು ಅವರ ಪಲ್ಲವಿ ಕಾನ್ಸೆಪ್ಟ್ ತಗೊಂಡು ಹೋದಾಗ ಇಳೆಯರಾಜ ಸರ್ ಕ್ಲಿಯರ್ ಆಗಿ ಹೇಳಿದ್ರು, ಇದು ತಮಿಳ್ನಾಡಲ್ಲಿ ಓಡಲ್ಲ, ಇದನ್ನು ಕನ್ನಡದಲ್ಲಿ ಮಾಡೋದು. ಸೊ ಹಿಂಗಿದ್ದಂಥ ಇಂಡಸ್ಟ್ರಿ ಪೋಸ್ಟ್ ಕೋವಿಡ್ 1% ಸಕ್ಸಸ್ ರೇಟಿಗೆ ಇಳಿದ್ಬಿಡುತ್ತೆ. ತಲೆ ಇರೋರು ಯಾರೂ ಸಿನಿಮಾ ಮಾಡಲ್ಲ. ತಲೆ ಇಲ್ಲದೆ ಇರೋರು ಮಾಡಕ್ಕೆ ಬಂದಿರೋ ಇವರೆಲ್ಲರೂ ಇಲ್ಲಿ ತಲೆ ಉಪಯೋಗಿಸೋಕೆ ಬರ್ತಾರೆ. ಗಿರಿರಾಜ್ ಅವ್ರನ್ನ ಎಲ್ಲೋ ಒಂದು ಕಡೆ ಇವರು ಅವಾರ್ಡ್ ಡೈರೆಕ್ಟ್ರು ಅಂತ ಬಿಂಬಿಸ್ಬಿಟ್ಟಿದಾರ ಏನೋ ಅಂತ. ಯಾಕಂದರೆ ಅವಾರ್ಡ್ ಸಿನಿಮಾಗಳು ಓಡಲ್ಲ ಅಂತ. ಆದರೆ ನಿಮ್ಮ ಸಿನಿಮಾಗಳು ಥಿಯೇಟ್ರ್ನಲ್ಲೂ ಬರ್ತವೆ, ಅವಾರ್ಡ್ ತಗೊಳ್ತವೆ. ಸೊ ನಿಮಗೆ ಅನಿಸ್ತಾ ಎಲ್ಲಾದರೂ ನನ್ನ ಸೀಮಿತ ಮಾಡಿಬಿಟ್ಟಿದ್ದಾರೆ ಈ ವರ್ಗಕ್ಕೆ ಅಂತ? ಅಲ್ಲ ಸರ್, ಏನಾಗ್ಬಿಡುತ್ತೆ, ಇದು ನನಗೆ ಗೊತ್ತಿರಲಿಲ್ವಾ? ಗೊತ್ತಿತ್ತು. ಆದರೂ ನಾನು ಹಿಂಗೆ ಮಾಡಿದ್ದಾರೆ ಅಂತ ಕೊಡಲೇ ನಾನು ಅದ್ರ ನನಗೆ ಇಂಥ ಸಿನಿಮಾ ಮಾಡಬೇಕು ಅಂತ ಆಸಕ್ತಿ ಅಂದ್ಕೊಳ್ಳೆ ಅದು ಏನೋ ಒಂದು ಕಡೆ ಅದರ ಫಾಲ್ಸ್ಗಳಿರುತ್ತೆ. ಯಾರಾದರೂ ಮಾಡಿದರೆ ಅಕಸ್ಮಾತ್ ನೀವು ಹಾಗೆ ಹೇಳಿದರೆ, ನನ್ನ ಪ್ರಶ್ನೆ ಇಷ್ಟೇ, ನಾನು ಈ ಸಿನಿಮಾಗೆ ಇಷ್ಟು ಖರ್ಚು ಮಾಡಿದ್ದೀನಿ, ಇದ್ರ ರಿಟರ್ನ್ ಇಷ್ಟಿದೆ, ನಿಮಗೂ ಆ ರೀತಿಯ ಸಿನಿಮಾ ಮಾಡಬೇಕಾದ್ರೆ ಬನ್ನಿ ನಾವು ಮಾಡೋಣ ಅಂತ ನಾನು ಯಾವತ್ತೂ ಇನ್ವಿಟೇಷನ್ ಕೊಟ್ಟು ಹೇಳಿದ್ದೀನಿ. ದೇ ಆರ್ ವೆರಿ ಓಕೆ. ಇನ್ಫ್ಯಾಕ್ಟ್ ನನ್ನ ಬಿಟ್ಟು ಬ್ಯಾಕೆ ಹತ್ರ ಹೋಗಿ ಸಿನಿಮಾ ಮಾಡಿ ಆಮೇಲೆ ನಮ್ಮ ಹತ್ರ ಬಂದ್ಕೊಂಡು ಆ ಕಥೆ ಎಲ್ಲ ನಮ್ಮ ಹತ್ರ ಹೇಳ್ಕೊಂಡು ನಾನು ಯಾಕೆ ಇದು ಒಳ್ಳೆ ಕೌನ್ಸಿಲರ್ ಥರ ಇವ್ರದ್ದೆಲ್ಲ ಕಷ್ಟ ಸುಖ ಕೇಳಬೇಕು ಅನ್ನೋ ರೀತಿಯೆಲ್ಲ ಇದೆ. ಸೊ ನಾನು ಆ ಚಾಯ್ಸ್ ಮಾಡಿ, ನಾನು ಅದೇ ಹೇಳ್ತಿರೋದು, ನನ್ನ ಜೀವನದ ಚಾಯ್ಸ್, ಪ್ರತಿಯೊಬ್ಬರದ್ದು ಜೀವನದ ಚಾಯ್ಸ್ ಅವ್ರದ್ದೇ ಆಗಿರುತ್ತೆ. ಮಾಡಿರೋದ್ರಿಂದ ಈ ಒಂದು ಏನದು ಪೂರ್ವಗ್ರಹವನ್ನು ನಾನು ಎದುರಿಸಲೇಬೇಕು. ನಾನು ಹೇಳೋದಿಷ್ಟೇ, ನಿಮಗೆ ಈ ಬಜೆಟಿಗೆ ಸಿನಿಮಾ ಕೊಟ್ಟರೆ ಆ ಬಜೆಟ್ ನಾನು ರಿಟರ್ನ್ ಮಾಡ್ಕೊಡ್ತೀನಿ ಅಂತಲೂ ನಾನು ಕೊಡ್ತಿಲ್ಲ, ಬಟ್ ಅದಕ್ಕೆ ಇದಾಗಲ್ಲ. ಬಟ್ ಯಾವ ಬಜೆಟು ಅಂತ ಹೇಳಿರ್ತೀನಿ ಅಷ್ಟರಲ್ಲಿ ನಾನು ಸಿನಿಮಾ ಮಾಡ್ತೀನಿ, ಮಾಡಿಕೊಟ್ಟಿರ್ತೀನಿ. ಏನು ಪ್ರಾಮಿಸ್ ಮಾಡಿರ್ತೀನಿ ಅದು ನಂದು. ಬಿಕಾಸ್ ಟಚ್ ವುಡ್ ಹೆಂಗೋ ಸ್ಕ್ರಿಪ್ಟ್ ಬರವಣಿಗೆ ನಮ್ಮ ಕೈ ಹಿಡಿದಿರೋದು, ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಬ್ಯಾಲೆನ್ಸ್ ಮಾಡಿಕೊಟ್ಟಿರ್ತೀನಿ. ಇದ್ರ ಮೇಲೆ ಅವ್ರು ಹೇಳೋದು ಕರೆಕ್ಟ್ ಅಲ್ವ ಸರ್? ಈಗ ನಿಮಗೆ ಒಂದು ವೇಳೆ ನಾನು 2 ಕೋಟಿ 10 ಕೋಟಿ ತೆಗಿಬೇಕು ಅಂತ ಹೇಳಿದ್ರೆ ಐ ಆಮ್ ನಾಟ್ ದಿ ರೈಟ್ ಪರ್ಸನ್. ಕರೆಕ್ಟ್. ಬೇರೆ ಥರ ಆಯ್ಕೆ ಬೇರೆ ಕಡೆ. ಬಟ್ ಬೇರೆಯವರು ಮಾಡ್ತಾರೆ ಅನ್ನೋದು ನಿಮ್ಗೆ ಹೆಂಗೆ ಗೊತ್ತು ಅಂತ ನಂಗೆ ಗೊತ್ತಿಲ್ಲ. ನನ್ನ ಅಂಗಡಿನಲ್ಲಿ ಆ ರೇಟಿಂದ ಇಲ್ಲ. ನೀವು ಬೇರೆಯವ್ರ ಹತ್ರ ಹೋದಾಗಲೂ ಅದು ಸಿಗತ್ತೆ ಅನ್ನೋದ್ರ ಬಗ್ಗೆ ನನಗೊಂದು ಪ್ರಾಮಿಸ್. ಓಕೆ, ನೀವು ಮಾಡಲ್ಲ, ಓಕೆ ನಾನು ಮಾಡಿ. ಇವ್ರ ಹತ್ರ ಹೋಗಿ ನಾನು 2 ಕೋಟಿ 10 ಕೋಟಿ ತೆಗಿತಾನೆ, ನೀವು ಪ್ರಾಮಿಸ್ ಮಾಡಿ, ನನಗೆ ಆಗಲ್ಲ. ಇಲ್ಲ, ನೋ ಬಡಿ ಕ್ಯಾನ್ ಗ್ಯಾರಂಟಿ. ಸಿನಿಮಾದ ಗ್ರೇಟೆಸ್ಟ್ ಆ್ಯಂಡ್ ವರ್ಸ್ಟ್ ಥಿಂಗ್ ಏನು ಅಂದರೆ, ಇವತ್ತಿನ ತನಕ ವರ್ಲ್ಡ್ ಸಿನಿಮಾದ ಇತಿಹಾಸದಲ್ಲೇ ನಿಮಗೆ ಸಕ್ಸಸ್ ರೇಟು 8-9% ಮೀರಿಲ್ಲ ಸರ್. ಕಳೆದ ಪ್ರೀ ಕೋವಿಡ್ ಕನ್ನಡ ಚಿತ್ರರಂಗ ಇನ್ನೂ ಚೆನ್ನಾಗಿತ್ತು, 11% ಇತ್ತು ನಮ್ಮ. ಈಗ 1-2% ಬಟ್ ಆಗ 11% ಇತ್ತು. ಆ್ಯಂಡ್ ಒಳ್ಳೆ ಸಿನಿಮಾ ಮಾಡಿದ್ರೆ ಇಲ್ಲಿ ಓಡ್ತಾರೆ, ಬೆಂಗಳೂರಲ್ಲಿ ಓಡ್ತಾರೆ ಅನ್ನೋ ರೀತಿಯಲ್ಲೆಲ್ಲ ಇತ್ತು. ಮಣಿರತ್ನಂ ಇಳೆಯರಾಜರ ಹತ್ರ ಹೋಗ್ಕೊಂಡು ಕಾನ್ಸೆಪ್ಟ್ ಸಿನಿಮಾ ಕ್ಲಿಕ್ ಆದ್ರೆ ಒಳ್ಳೆ ಸಿಕ್ಕಾಗಿದಂತೆ. ನನಗೆ ಇಳೆಯರಾಜ ಸರ್ ಹೇಳಿದರು, ಮಣಿರತ್ನಂ ಅವರು ಅವರ ಪಲ್ಲವಿ ಕಾನ್ಸೆಪ್ಟ್ ತಗೊಂಡು ಹೋದಾಗ ಇಳೆಯರಾಜ ಸರ್ ಕ್ಲಿಯರ್ ಆಗಿ ಹೇಳಿದರು, ಇದು ತಮಿಳ್ನಾಡಲ್ಲಿ ಓಡಲ್ಲ, ಇದನ್ನು ಕನ್ನಡದಲ್ಲಿ ಮಾಡು. ಆಯಿತು ಅಂತೇಳಿ ಅವ್ರು ಆಗ ಬೆಂಗಳೂರಲ್ಲಿ ಬಂದ್ಕೊಂಡು ಆ ಸಿನಿಮಾನ ಕನ್ನಡದಲ್ಲಿ ಮಾಡಿದೆ. ಯಾರು ಅವ್ರಿಗೆ ಕನ್ನಡ ಬರಲ್ಲ, ಅನಿಲ್ ಕಪೂರ್ ಕನ್ನಡ ಬರಲ್ಲ, ಯಾರಿಗೂ ಬರಲ್ಲ, ಎಲ್ಲ ಸೇರಿಸಿ ಕನ್ನಡ ಬರಲ್ಲ. ಯಾಕಂದ್ರೆ ಕಾನ್ಸೆಪ್ಟ್ ಓರಿಯೆಂಟೆಡ್ ಸಿನಿಮಾ ಇಲ್ಲಿ ಓಡತ್ತೆ ಅನ್ನೋ ರೀತಿಯಲ್ಲಿ. ಸೊ ಹಿಂಗಿದ್ದಂಥ ಇಂಡಸ್ಟ್ರಿ ಪೋಸ್ಟ್ ಕೋವಿಡ್ 1% ಸಕ್ಸಸ್ ರೇಟಿಗೆ ಇಳಿದ್ಬಿಡುತ್ತೆ ನಮ್ಮದು. ಸೊ ಇಷ್ಟು ಕಷ್ಟದಲ್ಲಿ ನಾವು ಇರುವಂತಹ ಸಂದರ್ಭದಲ್ಲಿ ಸಿನಿಮಾ ಮಾಡೋನು ಯಾವನೇ ಆಗಿರಲಿ ಸರ್, ಅವನಿಗೆ ಬುದ್ಧಿ ಇಲ್ಲ. ತಲೆ ಇರೋರು ಯಾರೂ ಸಿನಿಮಾ ಮಾಡಲ್ಲ. ನಾನು ಅದನ್ನು ಲಾಸ್ಟ್ ಟೈಮ್ ಹೇಳಿದ್ದೆ, ತಲೆ ಇರೋರು ಯಾರೂ ಸಿನಿಮಾ ಮಾಡಲ್ಲ. ಆದರೆ ಯಾರ ಬ್ರಹ್ಮ ನನ್ನ ಹಣೆ ಬರ್ಸೋದು, ತಲೆ ಹೊಡೆದ್ರೂ ಪರವಾಗಿಲ್ಲ, ನಾನು ಈ ಬಂಡೆನ ನನ್ನ ಮಂಡೆಯಿಂದಲೇ ಚಚ್ಚಿ ಪುಡಿ ಮಾಡ್ತೀನಿ ಅನ್ನೋ ಬಂಡ್ರೆ ಇವತ್ತು ತನಕ ಎವ್ರಿ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು. ಸರ್ ಅವ್ರ ಲೈಟ್ನೂ ಅಷ್ಟೇ ಸರ್. ಹೌದು ಸರ್, ಅವ್ರ ಲೈಟ್ ಬಿಟ್ಟಾಕಿ ಎಲ್ಲಾದರೂ ಒಂದು ಕಡೆ ಮಾಲಲ್ಲಿ ಸೆಕ್ಯೂರಿಟಿ ಗಾರ್ಡಾಗಿ ಮಾಡಿಬಿಟ್ಲಿ ಇದಕ್ಕಿಂತ ಜಾಸ್ತಿ ಸಂಪಾದಿಸ್ತಾರೆ ಅವರು. ಹೌದು. ಬಟ್ ಅದು ಸಿನಿಮಾದ ಮೋಹ ಇದೆಯಲ್ಲ, ಅದು ಈ ಬೆಳಕಿಗೆ ಹೋಗಿ ತನ್ನನ್ನು ತಾನು ಅದು ಬೆಳಕು ಅಪ್ಕೊಳ್ಳಿಕ್ಕೆ ಹೋಗಿ ನಾಶ ಮಾಡ್ಕೊಳ್ಳೋ ಈ ಹುಳ ಇರ್ತವಲ್ಲ, ಆ ಥರದ ಹುಳಗಳು ನಾವು ಈ ಸಿನಿಮಾ ಎಂಬ ಮಾಯೆ ಜ್ವಾಲೆಯ ಒಳಗಡೆ ಹೋಗಿ ಹಾರಿ ಅದನ್ನು ಅಪ್ಕೊಂಡು ನಾವು ಸುಟ್ಟು ಹೋಗ್ಲಿಕ್ಕೋಸ್ಕರನೇ ಬಂದಿರೋಂಥ. ಸೊ ಸಿನಿಮಾ ಯಾರು ತಲೆ ಇರೋರು ಮಾಡೋದಲ್ಲ, ತಲೆ ಇಲ್ಲದೆ ಇರೋರು ಮಾಡೋಕ್ಕೆ ಬಂದಿರೋ ಇವರೆಲ್ಲರೂ ಇಲ್ಲಿ ತಲೆ ಉಪಯೋಗಿಸೋಕೆ ಬರ್ತಾರೆ. ನಿಮಗೆ ಯಾವ ಹಂತದಲ್ಲಿ ಸಕ್ಸಸ್ ರೇಟ್ ಕೊಡ್ತೀರಾ ಹೇಳಿ ನೀವು? ಕರೆಕ್ಟ್. ಸೊ ನಾವೇನು ಮಾಡ್ತೀವಿ, ಈಗ ನನ್ನಂತರ ಅಂದರೆ ಒಂದು ವಿ ಎಸ್ ಲಕ್ಷ್ಮಣ್ ಇನ್ನಿಂಗ್ಸು ಒಂದೇನಿತ್ತು ನೋಡೋಕೆ ಒಂದು ಗ್ರೇಸ್ ಇರುತ್ತೆ, ಅಲ್ಲೆಲ್ಲ ಇರುತ್ತೆ. ಬಟ್ ದೊಡ್ಡದಾಗಿ ಯುವರಾಜ್ ಸಿಂಗ್ ಥರ 6 ಬಾಲಿಗೆ 6 ಹೊಡೆದು ಸ್ವಲ್ಪ ಅಂತ ಹೇಳ್ಕೊಂಡು ಇದಿರಲ್ಲ. ಈ ಮಿಡ್ ಲೆವೆಲಲ್ಲಿ ಆಡುವ 1-2 ಸೆಕೆಂಡ್ ಆನ್ ಥರ್ಡ್ ಡನ್ ಬಂದ್ಕೊಂಡು ಆಟ ಆಡುವಂತಹ ಒಂದು ಆಟಗಾರ ಇರ್ತಾರಲ್ಲ, ಅವರಿಗೆ ಸ್ಟಾರ್ ವ್ಯಾಲ್ಯೂ ಇರಲ್ಲ. ಕರೆಕ್ಟ್. ಸೊ ಹೀಗಿದ್ದಾಗ ಇದೆಲ್ಲವೂ ಕಾಂಪ್ಲೆಕ್ಸ್ ಆಗಿದೆ. ಸೊ ದೇ ವಾಂಟ್ ಟು ಮೇಕ್ ಫಿಲ್ಮ್ಸ್, ಯಾರೇ ಆಗಿರಲಿ, ಕೆಟ್ಟ ಸಿನಿಮಾ ಮಾಡಬೇಕಂತ ಬರಲ್ಲ, ದೇ ವಾಂಟ್ ಟು ಮೇಕ್ ಸಿನಿಮಾ. ಭಯ ಆಗ್ಲಿಕ್ಕೆ ಶುರು ಆಗುತ್ತೆ ಒಂದ್ಸಲ, ಹಣ ಇನ್ವಾಲ್ವ್ ಆದ ಅಕ್ಕಪಕ್ಕ, ಮತ್ತೆ ಧೈರ್ಯ ಹೇಳೋರು ನಿಮ್ಮ ಸುತ್ತ ಇರಲ್ಲ ಸರ್. ಕರೆಕ್ಟ್. ನಾನು ಅದಕ್ಕೆ ನಂಗೆ ಅನ್ಸೋದು, ಎಲ್ಲ ಒಂದು 9th ಸ್ಟ್ಯಾಂಡರ್ಡಲ್ಲಿ ನನ್ನ ತಲೆ ಹಾಳಾಗಿದ್ದಕ್ಕೆ, ಹುಚ್ಚನಾಗಿದ್ದಕ್ಕೆ ನನಗಿದು ಬೇಕಾಗಿಲ್ಲ.
ನನಗೆ ನಾನೇ ಅಂತ ಹೇಳ್ಕೊಂಡು ಮಾಡಿಬಿಡ್ಬೋದು. ಬಟ್ ಉಳಿದವ್ರಿಗೆ ಗಮನಿಸಿ, ಈಗ ನೀವೇ ಆಗಲಿ ನಿಮ್ಮ ಸುತ್ತ ಒಂದು 4-5 ಜನರು ನೀವು ಮಾಡೋದೆಲ್ಲವೂ ತಪ್ಪು 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 ಅಂತ ಭಯಪಡಿಸ್ತಾ ಇದ್ರೆ ನಿಮ್ಮ ಕಾನ್ಫಿಡೆನ್ಸ್ ಬರಲ್ಲ. ಸೊ ನಿರ್ಮಾಪಕರ ತಲೆ ತಿಂದು ಅವ್ರನ್ನ ಕಾನ್ಫಿಡೆನ್ಸ್ ಹಾಳು ಮಾಡಿ ಎಲ್ಲ ಇದು ಮಾಡಿಕೊಂಡು ಇವತ್ತೇನೋ ಎಲ್ಲ ಕಾರ್ಪೊರೇಟು ಅಲ್ಲಿಂದ ಹಣ ಬರ್ತಾಯಿದೆ. ಇಲ್ಲ, ನಮ್ಮೆಲ್ಲ ನಿರ್ಮಾಪಕರು ಹೆಂಗೆಲ್ಲ ಕಾಸು ತಂದಿದ್ದಾರೆ ನಮ್ಗೆ ಗೊತ್ತು. ತುಂಬ ಕಷ್ಟ. ಹಳೆ ನಿರ್ಮಾಪಕರದ್ದು ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ ಫಾರ್ ಆಲ್ ದರ್ ಮಿಸ್ಟೇಕ್ಸ್. ರಾಮವರೆಲ್ಲ ಹೆಂಗೆಲ್ಲ ಕಾಸು ತಂತಿದ್ರು ನಮ್ಮ ಕಣ್ಮುಂದೆ ನೋಡಿದ್ವಿ. ಹೌದು. ಯಾವ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಬಂದ್ಕೊಂಡು ಹೆಂಗೆ ಮಚ್ಚಿಟ್ಕೊಂಡು ಮಾಡ್ತಾಯಿದ್ರು. ಅವ್ರು ಆಯ್ತಣ ಅಂತ ಹೇಳ್ಕೊಂಡು ₹1 ಕೊಟ್ಕೊಂಡು ಸಿನಿಮಾ ಮಾಡು ಅಂತ ಹೇಳಿದ್ರು. ಹಂಗೆಲ್ಲ ಸಿನಿಮಾ ಮಾಡಿದ್ದಾರೆ, ನಮ್ಮ ಕಣ್ಣಾರೆ ನೋಡಿದ್ವಿ ನಾವು. ಸೊ ಹಿಂಗೆ ಇಂಥ ಸಿನಿಮಾ ಪ್ರೀತಿಗೋಸ್ಕರ ಏನಾದರೂ ಎದುರಿಸ್ಬೇಕು ಅಂತ ಹೇಳ್ಕೊಂಡು ಬಂಡತನದಿಂದ ಸಿನಿಮಾ ಮಾಡಬೇಕಾರಿದ್ದಾಗ ಅವ್ರಿಗೆ ಮಾತ್ರ ಸಾಧ್ಯ. ಸೊ ಅದೇ ಆಗ್ತಾಯಿದೆ. ಇವತ್ತೇನೋ ಕಾರ್ಪೊರೇಟ್ನವ್ರು ಬಂದು ಮಾತೆಲ್ಲ ಹೇಳ್ತಾರೆ, ಅದು ನಾಟ್ ವರ್ತ್ ಇಟ್. ಸೊ ಹಿಂಗೆಲ್ಲ ಕಾಂಪ್ಲೆಕ್ಸ್ ಆಗಿರಬೇಕಾದ್ರೆ ಸಂಬಡಿ ಟು ಟ್ರಸ್ಟ್ ಮೀ, ಹಿ ಹ್ಯಾಸ್ ಟು ಹ್ಯಾವ್ ಸೇಮ್ ಪ್ಯಾಷನ್ ಫಾರ್ ದಿ ಸಿನಿಮಾ ರಾದರ್ ದೆನ್ ಮನಿ. ಎಸ್, ನೀವು ಸಿನಿಮಾ ಬಿಟ್ಟು ಇನ್ನೇನೇ ತಗೊಳ್ಳಿ ಸರ್, ನೀವು ಇಲ್ಲ 5 ಕೋಟಿ 6 ಕೋಟಿ ಹಾಕ್ತೀರಾ ಅಂತ ಇಟ್ಕೊಳ್ಳಿ, ನಾನೊಂದು ಬ್ಯಾಜೆಟ್ ತೆಗೆದು ಲ್ಯಾಂಡ್ ಮೇಲೆ ಹಾಕಿ, ಗೋಲ್ಡ್ ಮೇಲೆ ಹಾಕಿ, 1 ವರ್ಷದ ನಂತರ ಅದು ರಿಟರ್ನ್ ಕೊಡುತ್ತೆ ಸರ್. ಕೊಡುತ್ತೆ. ಹೌದು. ಸಿನಿಮಾಗೆ ಆ ಗ್ಯಾರಂಟಿ ಯಾರು ಕೊಡೋಕ್ಕೆ ಸಾಧ್ಯ. ಬಟ್ ಅದಕ್ಕೆ GST ಅಲ್ಲಿ ನಮ್ಮನ್ನು ಜೂಜಿಗೆ ಹಾಕಿರೋದು. ನಿಜ, ಕರೆಕ್ಟ್. ಆದರೂ ಸಿನಿಮಾ ಇಸ್ ವೆರಿ ಗುಡ್ ಬಿಸ್ನೆಸ್. ನೀವು ಬಂದರೆ ಸೂ ಫ್ರಮ್ ಸೋ ಸರ್. ಎಸ್, ಹೌದು. ಮುಂಗಾರು ಮಳೆ, ದುನಿಯ ಇಂಥದ ಸಿನಿಮಾಗಳು ನಿಮಗದು ಗೆದ್ದರೆ ಮಾತ್ರ. ಆ್ಯಂಡ್ ಇದರ ಹೈ ಮುಂದೆ ಯಾವುದೂ ಇಲ್ಲ ಸರ್. ಕರೆಕ್ಟ್. ಸಿನಿಮಾ ಮಾಡುವ ಮತ್ತು ಸಿನಿಮಾ ಗೆಲ್ಲೋದರ ಹೈ ಇದೆಯಲ್ಲ, ಬಾಕ್ಸ್ ಆಫೀಸ್ ಒಂದಲ್ಲ ಗಣಗಣಗಣ ಅಂತ ಹೇಳ್ಕೊಂಡು ಅಲ್ಲೇನಂದ್ರೆ ಕನಕ ವರ್ಷ ಹರಿಯುತ್ತೆ ಲಕ್ಷ್ಮಿ ಬಂದ್ಬಿಟ್ರೆ ಅದರ ಹೈ, ಐ ಆಮ್ ಸೇಯಿಂಗ್ ದ ಹೈ, ಇಟ್ಸ್ ನಾಟ್ ಮನಿ, ಅದರ ಹೈ ಇದೆಯಲ್ಲ, ಅದಕ್ಕೆ ಸಿನಿಮಾನ ಬ್ಯೂಟಿಫುಲ್. ಸರ್ ನೀವು ಎಲ್ಲ ತಗೊಂಡೋಗಿ ಸರ್, ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ತಗೊಳ್ಳಿ ಆಯ್ತಾ, ಅಂಟಿಲ್ ನನ್ನೆಲ್ಲ ಸರ್ ಕೊಹ್ಲಿ ಲೆವೆಲ್ ಇಲ್ಲ ಆದರೆ ಅವ್ರಿಗೇನಂತ ಸಿಗಲ್ಲ. ಒಬ್ಬ ಟೆಲಿವಿಷನ್ ಆ್ಯಕ್ಟ್ರ್ ಹೋಗ್ಬಿಡ್ಲಿ ಸರ್, ಕ್ರೇಜ್, ಉಳಿದವರೆಲ್ಲರಿಗೂ ಅವ್ರಿಗೆ ಅವ್ರ ಕಡೆ ತಿರುಗ್ತಾರೆ. ನಿಜ. ಎಕ್ಸಾಂಪಲ್ ರಾಜಕೀಯ ಪಕ್ಷದ ಸಿನಿಮಾದಾರ ಹೋದ್ರೆ ಕ್ರೇಜ್ ಅಷ್ಟೇ, ಇನ್ನೇನಿಲ್ಲ. ಇಲ್ಲಾರು ಬಾಕಿ ಜನ ಕರ್ಕೊಬರ್ಬೇಕಂದ್ರೆ ಅವರಿಗೆ ನೀವು ಹಣ ಕೊಡಬೇಕು, ಸಾರಾಯ ಕೊಡಬೇಕು, ಬಿರಿಯಾನಿ ಕೊಡಬೇಕು, ಆಗಲೇ ಬರೋದವರು. ಹೀರೋ ಬರ್ತಾನೆ ಅಂದ್ರೆ ಅವನೇ ಬರ್ತಾನೆ. ಎಸ್, ಅದು ದಟ್ ಈಸ್ ಕ್ರೇಜ್. ಅದಕ್ಕೆ ಸಿನಿಮಾ ಎಸ್ ಬರಲ್ಲ. ಸೊ ಹಂಗಾಗಿ ಆ ಒಂದು ಕಾರಣಕ್ಕೆ ಎಲ್ಲರೂ ಅದೇ ಹೇಳಿದ್ನಲ್ಲ, ಅವ್ನು ಗೋರಿ ತೆಗೀರಿ, ಅವ್ನು ಹೆಣ ಈಗಲೂ ಚಪ್ಪಳೆಗೋಸ್ಕರ ಕಾಯ್ತಾ ಇಲ್ಲ ಅಂತೇಳಿ. ಸೊ ಅದು ಎರಡೂ ಇದಿದೆ, ಆಕರ್ಷಣೆ ವಿಕರ್ಷಣೆಗಳಿವೆ. ಎಸ್ ಸರ್. ಈಗ ಗಿರಿಜ್ ಪ್ರೆಸೆಂಟ್ ಏನು ನಡೀತಾ ಇದೆ ಈಗ ಆ್ಯಸ್ ಆಫ್ ರಾಮರಸ ಲಾಸ್ಟ್ ಹಂತದಲ್ಲಿದೆ. 2 ಸಾಂಗ್ ಮುಗಿಸ್ಬೇಕು ನಾವು. ಅದಾದರೆ ಸಿನಿಮಾ ಆಯಿತು. ಡೇಟು ಸ್ವಲ್ಪ ಕ್ಲಾಶ್ ಹೊಡಿತಾ ಇದೆ ನಮ್ಮ ಹೀರೋಗಳದೆಲ್ಲ. ಎಲ್ಲರೂ ಬ್ಯುಸಿಯಾಗಿದೆ, ಕನ್ನಡ ಇಂಡಸ್ಟ್ರಿ ತುಂಬ ಬ್ಯುಸಿಯಾಗಿದೆ, ಹಂಗಾಗಿದೆ. ಇನ್ನು 2 ಪ್ರಾಜೆಕ್ಟು ರೈಟಿಂಗ್ ನಡೀತಾ ಇದೆ, ಶುರು ಆಗಬೇಕು ಅತಿ ಶೀಘ್ರದಲ್ಲಿ ಹೇಳ್ತೀನಿ. ಒಂದು ಹೊಸ ನಾಟಕ ಅಡಾಪ್ಟ್ ಮಾಡಿದ್ದೀನಿ. ಪೂರ್ಣಚಂದ್ರ ತೇಜಸ್ವಿ ಅವರ ಶ್ರೀಮತಿ ಆಗಿರುವಂಥ ರಾಜೇಶ್ವರಿ ತೇಜಸ್ವಿ ಅವರು ನನ್ನ ತೇಜಸ್ವಿ ಅಂತ ಒಂದು ಪುಸ್ತಕ ಬರೆದಿದೆ. ಅದು ಅವರ ಒಲವಿನ ದಿನಗಳು, ದಾಂಪತ್ಯದ ದಿನಗಳು, ಆಮೇಲೆ ಇಡೀ ತೇಜಸ್ವಿ ಅವರ ಜರ್ನಿ ಇದೆ. ಅವರು ಮತ್ತು ಅವರ ತೇಜಸ್ವಿ ಅವರ ಜರ್ನಿ ಏನಿದೆ, ಅವ್ರು ಹೆಂಗೆ ಬೆಳೀತಾ ಹೋದರು ಮತ್ತು ಕನ್ನಡದ ಸಾಂಸ್ಕೃತಿಕ ಲೋಕದ ರಾಕ್ ಸ್ಟಾರ್ ಆಗೋದು ಹೇಗಾಯಿತು ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದರೆ, ಯಾವುದೇ ಗಂಡಸಿನ ಎಲ್ಲ ಜೀವನ ಜರ್ನಿನ ಯಾರಿಗಾದ್ರೂ ಕೇಳಬೇಕಂದ್ರೆ ಅವ್ರ ಹೆಂಡ್ತಿನೇ ಕೇಳಬೇಕಾಗುತ್ತೆ, ಅವ್ರಿಗಿಂತ ಹೆಚ್ಚು ಯಾರಿಗೂ ಗೊತ್ತಿರಲ್ಲ. ಸೊ ಅವರು ತುಂಬ ಆತ್ಮೀಯವಾಗಿ ಒಂದು 400 ಪೇಜ್ ಮೇಲಿರುವಂಥ ಒಂದು ಬುಕ್ ಬರೆದಿದ್ದಾರೆ. ನನ್ನ ಕೇಳಿದರೆ ಅದೊಂದು ದಾಂಪತ್ಯ ದೀಪಿಕೆ ಸರ್. ಯಾರಾದರೂ ಲವ್ ಮಾಡ್ತಿರೋರು, ಮದುವೆ ಆಗೋರು ಇದ್ದರೆ ಆ ಬುಕ್ ಕೊಟ್ಕೊಂಡು ಮೊದಲು ಇದನ್ನು ಓದು ಅಂತ ಹೇಳೋದು. ಹೀಗೆ ಬದುಕಲಿಕ್ಕೆ ಸಾಧ್ಯ ಇದ್ದರೆ ಮಾತ್ರ ಮದುವೆ ಆಗಿ ಅಂತ ಹೇಳೋದು, ಇಲ್ಲರ ಇಬ್ಬರೂ ಅನುಭವಿಸ್ತಾ ಇರ್ತೀವಿ. ಸೊ ನನಗೆ ಸೊ ಅದನ್ನು ನಾನು ನಾಟಕ ಮಾಡಿದೆ, ನನ್ನ ತೇಜಸ್ವಿ ಅಂತ. ಅದ್ರ ಶೋಸ್ಗಳು ನಡೀತಾ ಇದೆ. ಈಗ ಹಾಂಗ್ಕಾಂಗ್ ಹೋಗ್ತಾ ಇದ್ದೀವಿ, ಶೋಸ್ ತಗೊಂಡು ಅಲ್ಲಿ ಶೋ ಮಾಡ್ತಾ ಇದ್ದೀವಿ. ಸೊ ಹಾಗೆ ನಡೀತಾ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.